ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ರಿಲಯನ್ಸ್ ಫ್ರೆಶ್ ಹೋಗಿದ್ದೆ, ಹಾಗೆ ರಾಯಲ್ ಮಾರ್ಟ್ ಹೋಗಿದ್ದೆ. ಎರಡು ಕಡೆ ಸರ್ಚ್ ಮಾಡಿದೆ. ಏನೋ ಒಂದು ಇಂಪಾರ್ಟೆಂಟ್ ಐಟಮ್ಗೋಸ್ಕರ ಸರ್ಚ್ ಮಾಡಿದೆ, ಅದಕ್ಕೋಸ್ಕರ ಹೋಗಿದ್ದು. ಹಾಗೆ ನಿನ್ನೆ ಈವ್ನಿಂಗು ಸ್ವಲ್ಪ ನೀರೆಲ್ಲ ಖಾಲಿಯಾಗಿತ್ತು. ಆಗಾಗ ಹಸ್ಬೆಂಡ್ ಬೇರೆ ಮನೆಯಲ್ಲಿದ್ದರು, ನೀರು ತರಿಸಿ ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ನಿನ್ನೆ ಎಲ್ಲ ಫಾಸ್ಟಾಗೆಲ್ಲ ಕೆಲಸ ಮಾಡಿಕೊಂಡೆ. ಮತ್ತೆ ಬಂದ ಮೇಲೆ ಶಾಪಿಂಗ್ ಮುಗಿಸಿ ಬಂದ ಮೇಲೆ ಬೇಗ ಊಟ ಮಾಡಿಬಿಟ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಹಾಗಾಗ್ಬಿಟ್ಟು ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಈಗ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಏನೇನು ಶಾಪಿಂಗ್ ಮಾಡ್ಕೊಬಂದೆ ಅಂತಲೂ ಸಹ ತೋರಿಸ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ವಸ್ತುಗೋಸ್ಕರ ಫ್ರೆಂಡ್ಸ್ ನಾನು ಹೋಗಿದ್ದು. ನಾನು ಇದುವರೆಗೂ ಬಿಗ್ ಬಜಾರಲ್ಲಿ ಸರ್ಚ್ ಮಾಡಿದ್ದೀನಿ, ಡಿ ಮಾರ್ಟಲ್ಲಿ ಸರ್ಚ್ ಮಾಡಿದ್ದೀನಿ, ಹಾಗೆ ಈ ಮರಿಯಾ ಮಾರ್ಟ್ ಬರುತ್ತಲ್ಲ ಅದರಲ್ಲಿ ಯಾವುದಾದ್ರು ಸೂಪರ್ ಮಾರ್ಕೆಟ್ ಇರುತ್ತೆ ಅಲ್ಲೆಲ್ಲ ನಾನು ಸರ್ಚ್ ಮಾಡ್ತಾ ಇರ್ತೀನಿ. ನನಗೆ ಹೊಸ ಹೊಸ ರೆಸಿಪಿಗಳು ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆಯೇ ಏನು ಸರ್ಚ್ ಮಾಡಿದೆ ಅಂತ ಥಿಂಕ್ ಮಾಡ್ತಾಯಿದ್ದೀರಾ ಅಲ್ವಾ? ಸೊ ಗೊತ್ತಾಯ್ತಲ್ವಾ? ವಿಪ್ಪಿಂಗ್ ಕ್ರೀಮ್ಗೋಸ್ಕರ ಸರ್ಚ್ ಮಾಡಿದೆ ಫ್ರೆಂಡ್ಸ್. ವಿಪ್ಪಿಂಗ್ ಕ್ರೀಮೇ ಸಿಗಲಿಲ್ಲ ನನಗೆ ಎಲ್ಲೂ ಸಹ. ಪೌಡ್ರು ಸಿಕ್ತು ನೋಡಿ ಈ ಥರ. ಸೊ ಅದನ್ನೇ 2 ಪ್ಯಾಕ್ ತಂದಿದ್ದೀನಿ. 50 ರುಪೀಸ್, ಒಂದಕ್ಕೆ 50 ರುಪೀಸ್, ಎರಡಕ್ಕೆ 100 ರುಪೀಸ್ ಆಯಿತು. ಹಾಗೆಯೇ ಕೇಕ್ ಮಾಡೋಣ ಅಂತೇಳ್ಬಿಟ್ಟು ತುಂಬ ಕೇಕ್ಸ್ ಮಾಡಿದ್ದೀನಿ ನಾನು. ತುಂಬ ವೆರೈಟೀಸ್ ಕೇಕ್ ಮಾಡಿದ್ದೀನಿ. ವೆರೈಟೀಸ್ ಅಂದರೆ ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ, ಬಿಸ್ಕೆಟ್ಗಳು ಕೇಕ್ ಮಾಡಿದ್ದೀನಿ, ವೆನಿಲಾ ಕೇಕ್ ಮಾಡಿದ್ದೀನಿ, ಹಾಗೆಯೇ ಕಪ್ ಕೇಕ್ ಒಂದು ಮಾಡಿಲ್ಲ ಫ್ರೆಂಡ್ಸ್. ಕಪ್ ಕೇಕ್ ಮಾಡಬೇಕು. ತುಂಬ ಸಲ ಕೇಕ್ ಮಾಡ್ತಾನೆ ಇರ್ತೀನಿ. ಪ್ಲೇನ್ ಕೇಕ್ ಆಗಲಿ, ಫ್ರೂಟ್ ಕೇಕ್ ಆಗಲಿ ತುಂಬ ಸಲ ಟ್ರೈ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದನೂ ಸಹ ಕೇಕ್ ಮಾಡ್ತಾನೇ ಬರ್ತಾಯಿದ್ದೀನಿ. ಏನೋ ನನಗೆ ಅದೆಲ್ಲ ಒಂಥರ ಇಂಟ್ರೆಸ್ಟ್ ಕೊಡುತ್ತೆ ಮಾಡೋಕ್ಕೆ. ಹಾಗಾಗಿ ಇವತ್ತು ನಮ್ಮ ನ್ಯೂ ಇಯರ್ ಕೇಕ್ ನಾನೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಾಗೆ ಈ ವಿಡಿಯೋನ ಇವತ್ತೇ ಶೇರ್ ಮಾಡಬೇಕು ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಈಗ ತಾನೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ, ಇಡ್ಲಿ ವಿಡಿಯೋ. ಸೊ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನೋಡಿದ್ರಲ್ಲ ವಿಪ್ಪಿಂಗ್ ಕ್ರೀಮ್ದು, ಅದಕ್ಕೋಸ್ಕರ ಹೋದೆ. ಅದ್ರ ಜೊತೆ ನಾನು ಕ್ಯಾರಮಲ್ ಪುಡ್ಡಿಂಗ್. ಸೊ ಮನೆ ನನ್ನ ಹಸ್ಬೆಂಡು ಪುಡ್ಡಿಂಗ್ ಕೇಕ್ ಥರ ಮಾಡಿದರು ನೋಡಿ, ಅದೇ ಟೈಪಲ್ಲಿ ಇದು ಪೌಡ್ರಲ್ಲಿ ಸಿಗುತ್ತೆ, ಇನ್ಸ್ಟ್ಯಾಂಟ್ ಸಿಗುತ್ತೆ. ಸೊ ಕ್ಯಾರಮಲ್ ಪುಡ್ಡಿಂಗು ಇದನ್ನು ಸಹ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ಕೇಕ್ ಮಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇದ್ರ ಬೆಲೆ ಬಂದ್ಬಿಟ್ಟು 45 ರುಪೀಸ್. ಇದನ್ನು ನಾನು ಯಾವತ್ತೂ ಸಹ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬರುತ್ತೆ ನೋಡೋಣ. ಇದರಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಆ ಇನ್ಸ್ಟ್ರಕ್ಷನ್ ಪ್ರಕಾರನೇ ಮಾಡ್ತೀನಿ. ಹಾಗೆ ಬಟರ್ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಒಂದು ಬಟರ್ನ ಸಹ ತೊಗೊಂಬಂದೆ. ಅಮೂಲ್ ಅವ್ರದ್ದು ಇದು 46 ರುಪೀಸ್ ಇದನ್ನು ಸಹ. ಹಾಗೆ ಒಂದೆರಡು ಬಿಸ್ಕೆಟ್ ತೊಗೊಬಂದೆ. ಯೂನಿಬಿಕ್ಕು, ಮಗಳು ಚಾಕ್ಲೇಟ್ ಫ್ಲೇವರ್ ಬೇಕು ಅಂದು, ಹಾಗಾಗಿ ಚಾಕ್ಲೇಟ್ ಫ್ಲೇವರೇ ತೊಗೊಬಂದೆ. ಹಾಗೆ ಕಿಸಸ್. ಸೊ ಆಲ್ಮೋಸ್ಟ್ ಖಾಲಿಯಾಗಿದೆ ಹರ್ಷೀಸ್ ಅವ್ರದ್ದು. ಇದು ಮಗಳು ಬೇಕು ದೊಡ್ಡ ಪ್ಯಾಕ್ ಇಟ್ಕೊಂಡಿದ್ಲು. ನಾನು ಕನ್ವಿನ್ಸ್ ಮಾಡಿ ಚಿಕ್ಕ ತಗೋ, ಹಾಗೆ ಹೇಗೆ ಇಲ್ಲಾಂದರೆ ಇನ್ನೊಂದು ಸಲ ಕರ್ಕೊಂಡೇ ಬರಲ್ಲ ನಾನು ಅಂತ ಹೇಳ್ಬಿಟ್ಟು ಸೊ ಚಿಕ್ಕ ಪ್ಯಾಕ್ ತರಿಸಿದ್ದು. ಹಾಗೆಯೇ ಕ್ಯಾಬೇಜ್. ಸೊ ಕ್ಯಾಬೇಜಲ್ಲಿ ಏನೋ ಒಂದು ರೆಸಿಪಿ ಮಾಡಬೇಕು. ಕ್ಯಾಬೇಜು ಇಲ್ಲಿ ತಗೊಳ್ಳಿಲ್ಲ, ಅಲ್ಲೇ ಸಿಕ್ತು ಅಂತೇಳ್ಬಿಟ್ಟು ಅಲ್ಲೇ ತೊಗೊಂಬಂದೆ. ಹಾಗೆ ನೀವು ಅಂದ್ಕೋಬೋದು ಏನು ಕೇಕ್ ಮಾಡ್ತೀನಿ ಅಂತೇಳ್ಬಿಟ್ಟು. ಸೊ ಪೈನಾಪಲ್ ಕೇಕ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಕೋಕೋ ಪೌಡ್ರ್ ಸಹ ಇದೆ. ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಥಿಂಕ್ ಮಾಡಿದೆ. ಸೊ ಬೇಡ, ವೈಟ್ ಕಲರ್ ಕೇಕಿಂದನೇ ಶುರು ಮಾಡೋಣ ನ್ಯೂ ಇಯರ್ನ ಅಂತ ಹೇಳ್ಬಿಟ್ಟು ಪೈನಾಪಲ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಮುಂಚೆ ನಾನು ಪೈನಾಪಲ್ ಕೇಕ್ನ ಮಾಡಿದೆ, ವಿಪ್ಪಿಂಗ್ ಕ್ರೀಮ್ನೂ ಸಹ ಮಾಡಿದ್ದೆ. ಬಟ್ ವಿಪ್ಪಿಂಗ್ ಕ್ರೀಮ್ನ ಫ್ರೆಶ್ ಕ್ರೀಮಲ್ಲಿ ಮಾಡಿದ್ದೆ ನಾನು. ಫ್ರೆಶ್ ಕ್ರೀಮಲ್ಲಿ ಮಾಡಿದ್ರೆ ಅದು ಎಷ್ಟು ಟ್ರೈ ಮಾಡಿದ್ರೂ ಬರಲಿಲ್ಲ. ಇದು ಎಗ್ ವಿಸ್ಕರ್ ಬರ್ತಲ್ಲ, ಅದರಲ್ಲೇ ಬೀಟ್ ಮಾಡಿ ಕೆಳಗಡೆ ಐಸ್ ಇಟ್ಟು ಬೀಟ್ ಮಾಡಿ ಎಷ್ಟು ಬೀಟ್ ಮಾಡಿದ್ರೂ ಬರಲಿಲ್ಲ. ಆಮೇಲೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿದೆ. ಅಂದರೆ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿದೆ. ಒಂದು ಲೆವೆಲಿಗೆ ಬಂದಿತ್ತು. ಆವಾಗ ಸಹ ಪೈನಾಪಲ್ ಕೇಕ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಅವಾಗ ಚಾನಲ್ ಶುರು ಮಾಡಿರಲಿಲ್ಲ, ಸುಮ್ಮನೆ ಜಸ್ಟ್ ಟ್ರೈ ಮಾಡಿದ್ದೆ ಅಷ್ಟೇ. ನಾನು ಯಾವುದೋ ಚಾನಲಲ್ಲಿ ನೋಡ್ಬಿಟ್ಟು ಓಕೆ ಇವತ್ತು ನೋಡೋಣ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡೋಣ. ಬಟ್ ಇದೇನಿದೆ ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಮಂಗಳೂರು ಸೌತೆಕಾಯಿ, ಇದನ್ನು ಸಹ ತೊಗೊಬಂದೆ. ಮಂಗಳೂರು ಸೌತೆಕಾಯಿ ಅಂತ ಹೇಳ್ತೀವಿ ನಾವು ಊರ ಕಡೆ. ಇದನ್ನು ಇಡ್ಲಿಗೆ ಸಾಂಬಾರು ಕೊಡ್ತಾರಲ್ಲ, ಅದು ಮಂಗಳೂರು ಸೌತೆಕಾಯಿ ಸಾಂಬಾರನ್ನೇ ಕೊಡ್ತಾರೆ. ನಂಗೆ ಅಲ್ಲಿ ಇಷ್ಟ ಆಗುತ್ತೆ ಅದು. ಸೊ ನನಗೂ ಸಹ ಮಂಗಳೂರು ಸೌತೆಕಾಯಿ ಇಷ್ಟ ಆಗುತ್ತೆ, ಹಾಗಾಗಿ ತೊಗೊಂಬಂದೆ. ಅಲ್ಲಿತ್ತು ತೊಗೊಂಬಂದೆ. ಓಕೆ, ಇಷ್ಟೇ ಐಟಮ್ಸ್ ಫ್ರೆಂಡ್ಸ್. ನಾನು ಬೇರೆ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಬೇಡದಿಲ್ದಿರೋದೆಲ್ಲ ಶಾಪಿಂಗ್ ಮಾಡೋದು ಬೇಡ ಅಂತ ಎಷ್ಟು ಬೇಕು ಅಷ್ಟನ್ನು ತೊಗೊಂಬಂದೆ. ಓಕೆ ಫ್ರೆಂಡ್ಸ್, ಈ ವಿಪ್ಪಿಂಗ್ ಪೌಡರ್ ಏನಿದೆ ಸೊ ನೋಡೋಣ, ಟ್ರೈ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ.
ಬ್ಲೂ ಬರ್ಡ್ ಅವ್ರದ್ದು. ಇದನ್ನ 15 ಮಿನಿಟ್ಸು ರೆಫ್ರಿಜರೇಟರಲ್ಲಿ ಇಡಬೇಕು ಅಂತ ಇದೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಓಕೆ, ಇನ್ನು ನಾವು ಟಿಫನ್ ಆಗಿಲ್ಲ, ಟಿಫನ್ ತಿನ್ಕೊಂಬಿಟ್ಟು ಆಮೇಲೆ ಇದನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ. ಶುರು ಮಾಡಬೇಕಾದ್ರೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲರೂ ಸಹ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನೋಡ್ಕೊತಾ ಬನ್ನಿ. ಬಾಯ್. ಪೈನಾಪಲ್ ಅಂತೂ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಪೈನಾಪಲ್ನ ಮಿಕ್ಸಿ ಮಾಡ್ಕೊತೀನಿ. ಸೊ ಅದಕ್ಕಿಂತ ಮುಂಚೆ ನೋಡಿ ಸಕ್ಕರೆನೂ ಸಹ ಪೌಡ್ರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸಕ್ಕರೆ ಪೌಡ್ರ್ ರೆಡಿ. ಫ್ರೆಂಡ್ಸ್, ಏನು ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೊ ಇದೇ ಸಕ್ಕರೆ ಪೌಡ್ರ್ ಮಾಡಿರೋ ಜಾರಲ್ಲೇ ಹಾಕ್ಕೋತೀನಿ. ಇನ್ನೂ ಸ್ವಲ್ಪ ಆಗಬೇಕು, ಇನ್ನೂ ನುಣ್ಣಗಾಗಬೇಕು. ಚೆನ್ನಾಗಿ ನುಣ್ಣಗಾದ್ರೇ ಚೆನ್ನಾಗಾಗೋದು. ಸೊ ಇದಂತೂ ಪೇಸ್ಟ್ ಆಯಿತು. ಇದನ್ನ ಒಂದು ಬೌಲಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ. ಇದೇ ಜಾರಲ್ಲಿ ಒಂದು 3 ಮೊಟ್ಟೆ ಹಾಗೆ ಸಕ್ಕರೆ ಪೌಡ್ರನ್ನ ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಚೆನ್ನಾಗಿ ಬೀಟ್ ಮಾಡಿಬಿಡ್ತೀನಿ ಮೊಟ್ಟೆನ. ಒಂದು ರೀತಿ ಫ್ಲಫಿ ಥರ ಬರಬೇಕು. ಸೊ ನೀವು ಬೇಕಂದರೆ ಹೆಗ್ ಬೀಟರ್ ಬರುತ್ತಲ್ಲ ಅದರಲ್ಲೇ ಬೀಟ್ ಮಾಡ್ಕೋಬೋದು. ಇದರಲ್ಲೇ ಹಾಕಿದ್ರು ಏನು ನೋ ಪ್ರಾಬ್ಲಮ್. ಇನ್ನು ನಾನು ಮಾಡ್ತಾ ಇರೋದು ಪೈನಾಪಲ್ ಫ್ಲೇವರೇ ಆಗಿರೋದ್ರಿಂದ ಇದರಲ್ಲೇ ಹಾಕಿ ಮಿಕ್ಸ್ ಮಾಡಿದ್ರು ಏನು ತೊಂದರೆ ಆಗಲ್ಲ. ಸೊ ಯಾವ ರೀತಿ ಮಾಡೋದು ಅಂತಲೂ ಸಹ ತೋರಿಸ್ಕೊಡ್ತೀನಿ ಈಗ. ಸೊ ಫಸ್ಟ್ ನಾನು ವೆಟ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಇದನ್ನೆಲ್ಲ ತಯಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಇರ್ತೀನಿ. ಫ್ರೆಂಡ್ಸ್, ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ನ ಇಟ್ಬಿಟ್ಟು ಅದರಲ್ಲಿ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನಾನು. ಇದನ್ನು ಆಲ್ರೆಡಿ ಯೂಸ್ ಮಾಡಿರೋವಂಥ ಸಾಲ್ಟನ್ನೇ ಆವಾಗವಾಗ ಕೇಕ್ ಮಾಡುವಾಗ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ಈ ಮುಚ್ಚಳನೂ ಸಹ ಇಡ್ತೀನಿ. ಕೇಕಿಗೋಸ್ಕರನೇ ಮುಚ್ಚಳನ ಇಟ್ಕೊಂಡಿದ್ದೀನಿ ನಾನು. ಸೊ ಗ್ಯಾಸ್ ಕಿಟ್ಟಾಗಲಿ ವಿಶಾಲಸ್ ಆಗಲಿ ಏನೂ ಸಹ ಹಾಕಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲೇ ಹೀಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ ಏನು ನಾನೀಗ ಪೈನಾಪಲ್ನ ಗ್ರೈಂಡ್ ಮಾಡ್ಕೊಂಡೆ ಅದೇ ಮಿಕ್ಸಿ ಜಾರ್ಗೆ 3 ಮೊಟ್ಟೆನ ಒಡೆದಾಕೋತಾ ಇದ್ದೀನಿ. ಒಡೆದಾಕೊಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಒಂದು ರೀತಿ ಫ್ಲಫಿ ಥರ ಬರಬೇಕು, ಆ ಥರ ಗ್ರೈಂಡ್ ಮಾಡ್ಕೊತೀನಿ. ಸೊ ಈ ರೀತಿ ಬಂದರೆ ಕೇಕು ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ. ನೀವು ಮಿಕ್ಸಿ ಜಾರಲ್ಲಿ ಬೇಡ ಅಂದರೆ ಕೈಯಲ್ಲೇ ನೀವು ಬ್ಲೆಂಡ್ ಮಾಡ್ಕೋಬೋದು ನೀಟಾಗಿ. ಓಕೆ ಫ್ರೆಂಡ್ಸ್, ವೆಟ್ ಇಂಗ್ರೀಡಿಯೆಂಟ್ಸ್ ಅಂತೂ ರೆಡಿ ಆಯಿತು. ಈಗ ಇದನ್ನು ಮೊಟ್ಟೆ ಏನಿದೆ ಇದನ್ನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೋತೀನಿ.
ಶಿಫ್ಟ್ ಮಾಡಿದ್ದಾಗಿದೆ. ಈಗ ನೆಕ್ಸ್ಟ್ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋತೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ನನ್ನ ಹತ್ರ ಮಾಮೂಲಿ ನಾವು ಕೇಕಲ್ಲಿ ಜಲಿಸ್ತೀವಿ ಒಂಥರ ಸ್ಟೀಲ್ದು ಜರಡಿ, ಅದು ನನ್ನ ಹತ್ರ ಇಲ್ಲ. ಹಾಗಾಗಿ ಮಾಮೂಲಿ ನಮ್ಮ ಮನೆಯಲ್ಲಿ ಏನಿದೆ ಅದೇ ಜರಡಿನ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಈಗ ಚೆನ್ನಾಗಿ ನಾನು ಅದನ್ನು ಜಲಿಸ್ಕೊತೀನಿ. ಒಂದು ಪ್ಲೇಟಲ್ಲಿ ಜಲಿಸ್ಬಿಟ್ಟು ಆಮೇಲೆ ನಾನು ಕೇಕು ಏನು ಮೊಟ್ಟೆದು ಏನಿದೆ ಅದನ್ನು ಮಿಕ್ಸ್ ಹೊಡಿತೀನಿ. ಅದರಲ್ಲಿ ಮೊಟ್ಟೆನ ಬೀಟ್ ಮಾಡಿದ್ದೀನಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತೀನಿ ವೆಟ್ ಇಂಗ್ರೀಡಿಯೆಂಟ್ಸಲ್ಲಿ. ಓಕೆ ಫ್ರೆಂಡ್ಸ್, ಈಗ ಜಲಿಸಿದ್ದಾಗಿದೆ. ಈಗ ನಾನು ಎಗ್ಗಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೇಕಿಗೆ ಸಂಬಂಧಪಟ್ಟ ಥಿಂಗ್ಸ್ ನಮ್ಮನೆ ಏನಿಲ್ಲ ಫ್ರೆಂಡ್ಸ್. ಸೊ ಏನಿದೆ ಅದರಲ್ಲೇ ನಾನು ಕೇಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲಿರೋದ್ರಲ್ಲೇ ನಾನು ಮಾಡ್ತಾಯಿದ್ದೀನಿ. ಸೊ ಅವೆಲ್ಲ ತಗೋಬೇಕಂತ ಯಾವತ್ತೂ ಅನಿಸಿಲ್ಲ ನನಗೆ. ಹಾಗಾಗಿ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಪೈನಾಪಲ್ನ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಟಿದ್ದೆ, ಅದನ್ನು ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅಂದರೆ ಒಂದು 75 ಇಲ್ಲ 100 ml ಅಷ್ಟು ಬರುತ್ತೆ, ಅದು ಅಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ರಿಫೈನ್ಡ್ ಆಯಿಲ್ನೇ ಹಾಕ್ಕೋತಾ ಇದ್ದೀನಿ. ನೀವು ಬಟರ್ ಬೇಕಾದರೂ ಹಾಕ್ಕೋಬೋದು. ನಾನು ಬಟರ್ ಬೇಡ, ರಿಫೈನ್ಡ್ ಆಯಿಲೇ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ರಿಫೈನ್ಡ್ ಆಯಿಲ್ನೇ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಹಾಲನ್ನು ಸಹ ಸೇರಿಸ್ತೀನಿ. ಗಟ್ಟಿ ಇದೆ ಬ್ಯಾಟ್ರ್. ಈಗ ನಾನು ಸ್ವಲ್ಪ ಒಂದು ಉಗುರು ಬೆಚ್ಚಾಗಿರುತ್ತಲ್ಲ ಹಾಲು, ಆ ರೀತಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಇದ್ದರೆ ಸಾಕಾಗುತ್ತೆ. ಬ್ಯಾಟರ್ ರೆಡಿಯಾಗಿದೆ. ತುಂಬ ಕಲಿಸ್ಲಿಕ್ಕೆ ಹೋಗಬಾರ್ದು, ಕೇಕ್ ಸಹ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದಿಷ್ಟು ಸತಿ ಈ ರೀತಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಇದೇ ಟಿನ್ನಲ್ಲಿ ನಾನು ಮಾಡೋದು ಕೇಕ್ನ. ಇದು ಕಾಫಿದು ಆ್ಯಕ್ಚುಲಿ ಇದ್ರ ಹ್ಯಾಂಡ್ ಮುರಿದೋಗಿದೆ. ನಾನು ತುಂಬ ದಿನದಿಂದ ಅಂದರೆ ತುಂಬ ವರ್ಷದಿಂದ ಇದನ್ನೇ ಕೇಕಿಗೋಸ್ಕರ ಇಟ್ಬಿಟ್ಟಿದ್ದೀನಿ. ಇದರಲ್ಲೇ ಕೇಕ್ ಮಾಡ್ತಾಯಿದ್ದೀನಿ. ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ಬಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಹಚ್ಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಡಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ. ಈಗ ಏನು ಬ್ಯಾಟ್ರ್ ರೆಡಿಯಾಗಿದೆ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ 1-2 ಸಲ ಈ ರೀತಿ ಟ್ಯಾಪ್ ಮಾಡಿದ್ರೆ ಅದರಲ್ಲಿರೋ ಬಬಲ್ಸ್ ಎಲ್ಲ ಹೋಗುತ್ತೆ. ಈಗ ನಾನು ಇದನ್ನು ಕುಕ್ಕರಲ್ಲಿ ತೆಗೆದಿಟ್ಬಿಡ್ತೀನಿ. ಸೊ ಪ್ರೀ ಹೀಟ್ ಆಗಿದೆ ಆಲ್ರೆಡಿ ಕುಕ್ಕರ್. ಈಗ ನಾನು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಕುಕ್ಕರ್ ತುಂಬ ಸುಡ್ತಾ ಇರುತ್ತೆ, ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ಗ್ಯಾಸ್ ಕಿಟ್ ಆಗಲಿ ವಿಷಲ್ಸ್ ಆಗಲಿ ಯಾವುದನ್ನು ಸಹ ಹಾಕಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಕೇಕ್ ಅಂತೂ ರೆಡಿಯಾಗಿದೆ. 35ರಿಂದ 40 ನಿಮಿಷ ಅಂತೂ ಲೋ ಫ್ಲೇಮಲ್ಲಿ ಬೇಯಬೇಕು. ಸೊ ಅದು ಬೇಯ್ತಾ ಇರಲಿ. ಇದನ್ನು ಇನ್ನೇನು ಒಂದು 15 ಮಿನಿಟ್ಸು ಮಾಡಲಿಕ್ಕಿದೆ ಅನ್ನುವಾಗ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಫ್ರಿಜ್ಜಲ್ಲೂ ಸಹ ನಾನು ಆಲ್ರೆಡಿ ಜಾರನ್ನು ಸಹ ಇಟ್ಬಿಟ್ಟಿದ್ದೀನಿ. ನೋಡಿ, ನಿನ್ನೆ ನೈಟಿಂದ ಜಾರ್ ಅಲ್ಲೇ ಇದೆ. ಸೊ ಕೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ನಿನ್ನೆ ನೈಟಿಂದ ಜಾರನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವಿಪ್ಪಿಂಗ್ ಕ್ರೀಮ್ ಮಾಡಬೇಕಾದ್ರೆ ಕೇಕ್ ರೆಡಿ ಮಾಡಬೇಕಾದ್ರೆ ಸಿಗ್ತೀನಿ. ಇವತ್ತು ಈ ವಿಡಿಯೋನ ಇವತ್ತೇ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅಂತ. ಮಧ್ಯಾಹ್ನ ಆಗೋಗ್ಬಿಡ್ತು ಈಗ ಆಲ್ರೆಡಿ. ಹತ್ತತ್ರ 12 ಆಗೋಯ್ತು. ಸೊ ಇನ್ನೂ ಬೇರೆ ಕೆಲಸಗಳೆಲ್ಲ ಬಾಕಿ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಕೇಕನ್ನು ಫ್ರೋಸಿಂಗ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಕೇಕ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ತೆಗಿತಾ ಇದ್ದೀನಿ. ಈಗ ನೋಡ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ನೋಡಿ. ಫುಲ್ಲು ನೋಡ್ತಾ ಇದ್ದೀನಿ, ತುಂಬ ಮೃದುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಒಂದು ಇಕ್ಲಾ ಏನು ಬರುತ್ತೆ ಅದರಿಂದ ನಿಧಾನವಾಗಿ ಈ ರೀತಿ ತೆಕ್ಕೋತಾ ಇದ್ದೀನಿ. ಕೇಕ್ ಅಂತೂ ರೆಡಿ ಆಯಿತು. ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡಬೇಕು, ಅದು ತಣ್ಣಗಾಗೋ ಅಷ್ಟೊತ್ತಿಗೆ. ಸೊ ಇವೆರಡೂ ಸಹ ಫ್ರಿಜ್ಜಲ್ಲಿ ಇಡ್ತೀನಿ. 15 ಮಿನಿಟ್ಸು ಫ್ರಿಜ್ಜಲ್ಲಿ ಇಡಬೇಕು. ಹಾಗಾಗಿ ಈಗ ಇಟ್ಬಿಡ್ತೀನಿ. ಇಟ್ಟಾದಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅಷ್ಟೊತ್ತಿಗೆ ಕೇಕು ಸಹ ತಣ್ಣಗಾಗಲಿ.
ಫ್ರೆಂಡ್ಸ್, ಹಾಗೆ ಹಾಲೂ ಸಹ ಫ್ರಿಜ್ಜರಲ್ಲಿ ಇಟ್ಟಿದ್ದೀನಿ ವಿಪ್ಪಿಂಗ್ ಕ್ರೀಮ್ಗೋಸ್ಕರ. ಒಂದು 100 ml ಅಷ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಸೈಡ್ ಪಾತ್ರೆಯಲ್ಲಿ ಕಾರ್ನರ್ ಸೈಡಲ್ಲಿ ಏನಿದೆ ಅದನ್ನೆಲ್ಲ ನೀಟಾಗಿ ಚಾಕುಲಿ ತೆಕ್ಕೊಂಡು ಒಂದು ಸಲ ನೀಟಾಗಿ ಪಾತ್ರೆ ಮೇಲೆ ತಟ್ಕೋತಾ ಇದ್ದೀನಿ. ಇವಾಗ ನೋಡಿ ಕೇಕ್ ರೆಡಿಯಾಗಿದೆ. ಸ್ವಲ್ಪ ಜಾಸ್ತಿನೇ ಬೇಕಾಯಿತು ಹಿಂದೆ ಅನಿಸ್ತು. ಈಗ ಹಾಕ್ಕೊಳ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಕಟ್ ಮಾಡ್ತೀನಿ. ಈಗ ನಾನು ಜಾರ್ನೂ ಸಹ ತೊಗೊಂಡಿದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿದೆ. ಫುಲ್ಲು ಕೂಲಾಗಿ ಹೋಗ್ಬಿಟ್ಟಿದೆ. ಐಸ್ ಎಲ್ಲ ಚೆನ್ನಾಗಿ ಅದ್ರ ಮೇಲೆ ಕಟ್ಕೊಂಡ್ಬಿಟ್ಟಿದೆ. ಹಾಗೆ ವಿಪ್ಪಿಂಗ್ ಕ್ರೀಮ್ನು ಸಹ 15 ನಿಮಿಷ ಇಟ್ಟಿದ್ದೆ, ಅದನ್ನು ಸಹ ಹೊರಗಡೆ ತೆಗೆದು ಈಗ ನಾನು ಪೌಚನ್ನ ಕಟ್ ಮಾಡ್ತಾಯಿದ್ದೀನಿ. ಪೌಚನ್ನ ಕಟ್ ಮಾಡಿಬಿಟ್ಟು ಜಾರಲ್ಲಿ ಹಾಕ್ಕೊತೀನಿ. ಈಗ ನಾನು 2 ಪೌಚನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 50 ml ಅಷ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಬಿಟ್ಟು ರುಬ್ಕೋತೀನಿ ನಾನು. ಒಂದು 4 ನಿಮಿಷನಾದರೂ ರುಬ್ಬಬೇಕಾಗುತ್ತೆ, ಮಿಕ್ಸಿ ಮಾಡಬೇಕಾಗುತ್ತೆ. ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಹೀಟ್ ಆಗಿಬಿಟ್ರೆ ಮತ್ತೆ ತುಂಬ ಸಾಫ್ಟ್ ಥರನೇ ಆಗಿಬಿಡುತ್ತೆ. ನೋಡಿ ನಾನು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಲು ಹಾಕ್ಕೋತೀನಿ, ಒಂದು 10 ml ಅಷ್ಟು. ತುಂಬ ಏನು ಪರ್ಫೆಕ್ಟಾಗಿ ವಿಪ್ಪಿಂಗ್ ಕ್ರೀಮ್ ಬರಲಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ, ಅಂದರೆ ಒಂದು ಸ್ವಲ್ಪ ಅದು ಕೋಟಿಂಗ್ ಆಗೋ ಲೆವೆಲಿಗೆ ಬಂತು. ಜಾಸ್ತಿ ಬ್ಲೆಂಡ್ ಮಾಡೋಕ್ಕೆ ಹೋಗಿ ಮತ್ತೆ ಪ್ರಾಬ್ಲಮ್ ಆಗ್ಬೋದು ವಿಪ್ಪಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಬ್ಲೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಸಕ್ಕರೆ ಪೌಡ್ರನ್ನು ಸಹ ಹಾಕ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು. ಓಕೆ ಫ್ರೆಂಡ್ಸ್, ನೋಡ್ಬೋದು. ಈಗ ತೋರಿಸ್ತೀನಿ. ಒಂದು 70% ಅಂತೂ ಆಗಿದೆ. 100% ಆಗಲಿಲ್ಲ ಇದು. ನಾನು ಸಹ ತುಂಬ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲೇ ಜಾರ್ ಸ್ವಲ್ಪ ಹೀಟ್ ಆಗ್ತಾ ಬಂದಿತ್ತು, ಹಾಗಾಗಿ ಸ್ವಲ್ಪ ಕೋಟಿಂಗ್ ಆಗೋ ಲೆವೆಲಿಗಿತ್ತು. ಓಕೆ, ಸಾಕು ಅಂತ ತೆಗೆದು ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಈಗ ನೋಡಿ ಈ ರೀತಿ ದಾರ ತೊಗೊಂಡ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಕೇಕನ್ನ. ತುಂಬ ಸಿಂಪಲ್ ಮೆಥಡ್. ಚಾಕಲ್ಲಿ ಕಟ್ ಮಾಡಲಿಕ್ಕೆ ಹೋದ್ರೆ ಅಷ್ಟೊಂದು ಸರಿ ಬರೋಲ್ಲ. ಈ ರೀತಿ ಒಂದು ದಾರ ತೊಗೊಂಡು ಜಸ್ಟ್ ಈ ರೀತಿ ಎಳೆದ್ರೆ ಸಾಕು, ನೀಟಾಗಿ ಕೇಕು ಕಟ್ ಆಗುತ್ತೆ. 2 ಭಾಗ ಆಗಿ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಕೇಕ್ ಅಂತೂ ಕಟ್ಟಾಯಿತು. ಈಗ ನಾನು ಅದನ್ನು ಎತ್ತಿಟ್ಬಿಡ್ತೀನಿ ಕಟ್ ಮಾಡಿ. ಏನು ನಾನು ಪೈನಾಪಲ್ನ ಗ್ರೈಂಡ್ ಮಾಡ್ಕೊಂಡಿದ್ದೆ, ಆ ಪೈನಾಪಲ್ ಪ್ಯೂರಿ ಏನಿದೆ ಅದನ್ನು ನಾನು ನೀಟಾಗಿ ಸೋಸ್ಕೋತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟೆ ಸೋಸ್ಕೋತೀನಿ. ಇದನ್ನು ನಾನು ಒಂದು ರೀತಿ ಜೆಲ್ಲಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀರು ಹಾಕ್ಕೊಬಿಟ್ಟು ಸೋಸ್ಕೊಂಡು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಬಿಟ್ಟು ಅದೇನಿದೆ ಡಸ್ಟು ಅದನ್ನು ಹಂಗೆ ಬಿಟ್ಬಿಡ್ತೀನಿ. ತೆಗ್ದು ಏನು ಪ್ಯೂರಿಟಿ ಏನಿದೆ ಅದನ್ನು ಮಾತ್ರ ತೆಕ್ಕೊತೀನಿ. ಸೊ ಇವಾಗ ಸೋಸ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಇದನ್ನು ಹಾಕ್ಕೋತಾ ಇದ್ದೀನಿ, ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಹಾಗೆ ಸಕ್ಕರೆ ಪೌಡ್ರನ್ನು ಸಹ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಗಟ್ಟಿಯಾಗಿ ಒಂಥರ ಜೆಲ್ಲಿ ಟೈಪ್ ಬರುತ್ತೆ, ಅಲ್ಲಿ ಗಂಟ ನಾನು ಈ ರೀತಿ ಕುದಿಸ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ನಿಧಾನವಾಗಿ. ನಾನು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಜೆಲ್ಲಿ ಥರ ರೆಡಿ ಆಯಿತು. ಪ್ಯೂರಿಟಿ ಅಂದರೆ ಇದು ಪೈನಾಪಲ್ ಪ್ಯೂರಿ ಅಂತಲೇ ಹೇಳ್ಬೋದು. ಸೊ ವಿಪ್ಪಿಂಗ್ ಕ್ರೀಮ್ನ ಸಹ ತೆಗೆದು ಬೌಲಲ್ಲಿ ಹಾಕಿಕ್ಕಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗಿದೆ. ತುಂಬ
ಪರ್ಫೆಕ್ಟಾಗಿ ಅಲ್ದ ಹೋದರೂ ಒಂದು ಲೆವೆಲಿಗೆ ತಕ್ಕ ಮಟ್ಟಿಗಂತೂ ಆಗಿದೆ. ಮೇಲ್ಭಾಗ ಏನಿತ್ತು ಅದನ್ನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಸಮತಟ್ಟಾಗಿ ಕಾಣಲಿ ಅಂತ. ಹಾಗೆ ತಳಭಾಗದ ಕೇಕ್ ಏನಿತ್ತು ಅದನ್ನು ಫಸ್ಟ್ ತೆಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ನೀಟ್ ಮಾಡ್ಕೊತಾ ಇದ್ದೀನಿ. ನೀಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದಕ್ಕೆ ತಳಭಾಗಕ್ಕೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ತೀನಿ. ಸೊ ಫ್ರೆಂಡ್ಸ್, ಈ ಪೌಡ್ರಲ್ಲೂ ವಿಪ್ಪಿಂಗ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ಹತ್ರ ಎಲೆಕ್ಟ್ರಿಕ್ ಬ್ಲೆಂಡರ್ ಇರಬೇಕು. ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ. ಸ್ವಲ್ಪ ಇದು ಶುಗರ್ ಸಿರಪ್ ಅಂದರೆ ಬರೀ ಸಕ್ಕರೆ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡಿರೋವಂಥದ್ದು. ಸೊ ಈಗ ನಾನು ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದಿದ್ದರೆ ತುಂಬ ಚೆನ್ನಾಗಿ ವಿಪ್ಪಿಂಗ್ ಕ್ರೀಮ್ ಬರ್ತಾಯಿತ್ತು. ಬಟ್ ನಮ್ಮ ಮನೇಲಿ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ, ಹಾಗಾಗಿ ನಾನು ಇದರಲ್ಲೇ ಸಹ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಹಚ್ಬಿಟ್ಟು ನಾನು ಅದ್ರ ಮೇಲೆ ಇಟ್ಟಿದ್ದೀನಿ. ಇನ್ನೂ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದಿದ್ದರೆ ತುಂಬ ಫ್ಲಫಿಯಾಗಿ ಇನ್ನೂ ಜಾಸ್ತಿ ವಿಪ್ಪಿಂಗ್ ಕ್ರೀಮ್ ಬರ್ತಾಯಿತ್ತು ಅನಿಸುತ್ತೆ. ಸೊ ಬ್ಲೆಂಡರ್ ಇಲ್ದಿರೋ ಕಾರಣ ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಕಡಿಮೆನೇ ಆಯಿತು ಅನ್ನಿಸ್ತಾ ಇದೆ ನನಗೆ. 2 ಪ್ಯಾಕು ಸಾಕಾಗಲ್ಲ, ಒಂದು 3ರಿಂದ 4 ಪ್ಯಾಕ್ ಆಗಿಬಿಟ್ರೆ ಚೆನ್ನಾಗಾಗುತ್ತೆ ಕೇಕು. ಈಗ ನಾನು ಮೇಲೆಲ್ಲ ನೀಟಾಗಿ ರೀತಿ ಕೋಟಿಂಗ್ ಮಾಡ್ತಾಯಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟನ್ನು. ಸೊ ಈ ರೀತಿ ನೀಟಾಗಿ ಕೇಕ್ ಮೇಲೆಲ್ಲ ಹಚ್ಬಿಟ್ಟು ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಅಂದರೆ ಒಂದು 1/2 ಅವರ್ 1 ಅವರ್ ಆದರೂ ಇಡ್ಬೋದು. ಆಮೇಲೆ ನಾನು ಹೊರಗಡೆ ತೆಗೆದುಬಿಟ್ಟು ಕೇಕ್ಗೆ ಡೆಕೋರೇಟ್ ಮಾಡ್ತೀನಿ. ಸೊ ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗಂಟೆ
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗಂಟೆ 7 ಆಗ್ತಾ ಬಂತು. ಈಗ ಜಸ್ಟ್ ನಾನು ಕೇಕ್ನ ಕಂಪ್ಲೀಟ್ ಮಾಡಿದೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು. ಗಟ್ಟಿ ಆದಮೇಲೆ ನನ್ನ ಬೇರೆ ಬ್ಯಾಲೆನ್ಸ್ ಕೆಲಸಗಳನ್ನೆಲ್ಲ ಮುಗಿಸಿ ಕೇಕ್ ಮೇಲೆ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಹಾಗೆ ಮಗಳು ಸಹ ನೋಡಿ ಇಲ್ಲೇ ಕೂತ್ಕೊಂಡಿದ್ದಾಳೆ, ತುಂಬ ಎಕ್ಸೈಟ್ ಆಗಿದ್ದಾಳೆ. ಕೇಕಿಗೆ ಸಂಬಂಧಪಟ್ಟ ಯುಟೆನ್ಸಿಲ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಪ್ಯಾನ್ ಆಗಿರ್ಬೋದು, ಕೇಕ್ ಟಿನ್ ಆಗಿರ್ಬೋದು, ಅಥವಾ ಏನು ಪೈಪಿಂಗ್ ಮಾಡ್ತೀವಲ್ಲ ಅದಾಗಿರ್ಬೋದು, ಬ್ರಷ್ ಆಗಿರ್ಬೋದು, ಚಾಕ್ ಆಗಿರ್ಬೋದು, ಯಾವುದು ಸಹ ಕೇಕಿಗೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ಮನೆಯಲ್ಲಿ ಏನಿದೆ ಅದನ್ನೇ ಯೂಸ್ ಮಾಡಿ ನಾನು ಕೇಕ್ ಮಾಡ್ತಿರೋದು. ಅವಾಗಿಂದಲೂ ನಾನು ಹಂಗೆ ಮಾಡ್ತಾಯಿದ್ದೀನಿ. ಸೊ ಅದನ್ನೇನು ಅಷ್ಟೊಂದು ನಂಗೆ ಅವಶ್ಯಕವಾಗಿ ಬೇಕು ಅನಿಸಿರಲಿಲ್ಲ, ಹಾಗಾಗಿ ತೊಗೊಳಕ್ಕೆ ಹೋಗಿಲ್ಲ. ಸೊ ಏನಿದೆ ಅದರಲ್ಲೇ ಕೇಕ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.